ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಡ್ರೈ ಗೋಬಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಸ್ವಲ್ಪ ಫ್ಲವರ್ ಬೇಯೋದಕ್ಕೆ ನೀರನ್ನು ಬಿಸಿ ಮಾಡೋದಕ್ಕೆ ಇಡ್ತಿದ್ದೇನೆ ಫ್ರೆಂಡ್ಸ್. ಇದಕ್ಕೊಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನೀರೊಂದು ಸಲ ಚೆನ್ನಾಗಿ ಕುದಿ ಬರಬೇಕು. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಫ್ಲವರನ್ನು ಕಟ್ ಮಾಡಿ ಬಿಸಿ ನೀರಿಗೆ ಹಾಕ್ಕೊತಿದ್ದೇನೆ. ಇದು ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್. ಇದು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಮೆಥಡಲ್ಲಿ ನೀವು ಡ್ರೈ ಗೋಬಿ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಿಮಗೇನಾದರೂ ನಮ್ಮ ಕಿಚನ್ ಚಾನಲಲ್ಲಿ ಬರೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಇಲ್ಲಿ ಈಗ ನೀರು ಕುದಿ ಬರ್ತಾ ಇದೆ ಫ್ರೆಂಡ್ಸ್. ಇಷ್ಟೇ ಫ್ಲವರ್ ಬಿಸಿ ಬೆಂದರೆ ಸಾಕು, ಇನ್ನೇನು ಭಾಳ ಬೇಯಿಸ್ಬೇಕಂತ ಏನಿಲ್ಲ. ಈಗ ಇದನ್ನೊಂದು ಸ್ಟೀಲ್ ಸ್ಟ್ರೈನರಲ್ಲಿ ಹಾಕ್ಕೊಂಡು ಸೋಸ್ಕೊತಿದ್ದೇನೆ. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಮುಷ್ಟಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ನಾನು ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಇದು ಭಾಳ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬಂದರೆ ಸಾಕು. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಈಗ ನಾನು ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ಪೀಸ್ ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಖಾರಕ್ಕೆ ಬೇಕಾಗಿ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು ಮತ್ತು ಪುದೀನ ಇದ್ದರೆ ನೀವು ಪುದೀನ ಹಾಕ್ಕೋಬೋದು. ನನ್ನ ಹತ್ರ ಪುದೀನ ಇಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ. ಮತ್ತು ಫ್ರೈ ಮಾಡಿರುವಂಥ ಕರಿಬೇವು ಸೊಪ್ಪನ್ನು ಕೂಡ ಇಲ್ಲಿ ರುಬ್ಬಬೇಕಂದ್ರೆ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನೂ ಹಾಕ್ಕೊತೇನೆ. ಒಂದು ಸ್ವಲ್ಪ ನೀರು ಹಾಕೋರಿ, ಭಾಳ ನೀರು ಹಾಕ್ಕೋಬೇಡಿ. ರುಬ್ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ನೈಸಾಗಿ ರುಬ್ಕೋಬೇಕು. ಇದೇನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಈಗ ಫ್ಲವರ್ಗೆ ಬೇಕಾಗಿರುವಂತಹ ಒಂದು ಗ್ರೀನ್ ಪೇಸ್ಟ್ ಅಂತೂ ರೆಡಿ ಆಯಿತು ಫ್ರೆಂಡ್ಸ್. ಈಗ ಅದಕ್ಕೆ ಬೇಕಾಗಿರೋ ಒಂದು ಬ್ಯಾಟನ್ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, ಒಂದು ಅರ್ಧ ಚಮಚದಷ್ಟು ಉಪ್ಪು, ಯಾಕಂದರೆ ನಾನು ಎಲ್ಲೂ ಉಪ್ಪನ್ನು ಹಾಕ್ಕೊಂಡಿಲ್ಲ, ಅದಕ್ಕೆ ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊತೇನೆ. ಮತ್ತು ಒಂದು 2 ಚಮಚದಷ್ಟು ಮೈದಾ ಹಿಟ್ಟು ಮತ್ತು ನಾನು ರುಬ್ಕೊಂಡಿರುವಂತಹ ಗ್ರೀನ್ ಪೇಸ್ಟನ್ನು ಇಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಗ್ರೀನ್ ಪೇಸ್ಟ್ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊತೇನೆ. ಈಗ ಗ್ರೀನ್ ಪೇಸ್ಟ್ ಸೇರಿಸ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ಪೇಸ್ಟ್ ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ನೀರು ಹಾಕಬಾರ್ದು ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊತೇನೆ ನಾನು. ಇದು ಮಸಾಲ ಭಾಳ ಗಟ್ಟಿಯಾಗಿಬಿಟ್ಟೈತೆ. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಇದಕ್ಕೆ ನಾನು ಆವಾಗಲೇ ಬಿಸಿ ನೀರಲ್ಲಿ ಹಾಕಿರುವಂಥ ಫ್ಲವರನ್ನೀಗ ಹಾಕ್ಕೊತೇನೆ. ಮತ್ತು ಇದೊಂದು ಸ್ವಲ್ಪ ಬಿಸಿ ನೀರಲ್ಲಿ ಫ್ಲವರನ್ನು ಹಾಕ್ಕೊಂಡಿರುವುದರಿಂದ ಬೇಗನೆ ಎಣ್ಣೆಯಲ್ಲಿ ಫ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್. ಈಗ ಫ್ಲವರನ್ನು ಹಾಕ್ಕೊಂಡ್ಮೇಲೆ ಈ ಮಸಾಲ ಗ್ರೀನ್ ಪೇಸ್ಟ್ ಜೊತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಆವಾಗಲೇ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಇದನ್ನು ಮಸಾಲ ಜೊತೆ ಮಿಕ್ಸ್ ಮಾಡುವಾಗಲೇ ಎಣ್ಣೆ ಕಾಯೋದಕ್ಕೆ ಶುರುವಾಗಿದೆ. ಆವಾಗ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಒಂದು ಸಲ ನಾವು ಫ್ಲವರನ್ನು ಎಣ್ಣೆಯಲ್ಲಿ ಬಿಡುವಾಗ. ಆಮೇಲೆ ಇದನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಈಗ ಎಣ್ಣೆನೂ ಚೆನ್ನಾಗಿ ಬಿಸಿಯಾಗಿದೆ ಫ್ರೆಂಡ್ಸ್. ಈ ರೀತಿ ಫ್ಲವರನ್ನು ಹಾಕ್ಕೊತಿದ್ದೇನೆ.
ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.